ವೀಕ್ಷಕರೇ, ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ಕನ್ನಡದ ಹಾಸ್ಯ ನಟ ರಾಕೇಶ್ ಪೂಜಾರಿ ಅವರ ಅಗಲಿಕೆ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಿದೆ. ತಮ್ಮ ಹಾಸ್ಯಭರಿತವಾದ ಮಾತುಗಳ ಮೂಲಕ ಜನರಿಗೆ ಮನರಂಜನೆಯನ್ನು ನೀಡುತ್ತಿದ್ದ ನಟ ರಾಕೇಶ್ ಪೂಜಾರಿ ಅವರು ತೀವ್ರವಾದ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿರುತ್ತಾರೆ. ಇನ್ನು ರಾಕೇಶ್ ಪೂಜಾರಿ ಅವರು ಇಹಲೋಕವನ್ನು ತ್ಯಜಿಸಿದ ನಂತರ ಸಾಕಷ್ಟು ವಿಷಯಗಳು ಹೊರಗೆ ಬರುತ್ತಿದೆ. ಇನ್ನು ರಾಕೇಶ್ ಪೂಜಾರಿ ಅವರ ಸಾವಿನ ಬಳಿಕ ಇನ್ನೊಂದು ಸತ್ಯ ಹೊರಬಿದ್ದಿದೆ. ಇನ್ನು ಈ ವಿಷಯವನ್ನು ಕೇಳಿದ ಸಾಕಷ್ಟು ಜನರು ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಕನ್ನಡದ ಬಹು ನಿರೀಕ್ಷಿತ ಚಿತ್ರವಾದ ಕಾಂತಾರ ಭಾಗ 1ರಲ್ಲಿ ನಟನೆ ಮಾಡುವ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದರು ನಟ ರಾಕೇಶ್ ಪೂಜಾರಿ ಅವರು. ಕಾಂತಾರ ಚಿತ್ರದಲ್ಲಿ ನಟನೆಯನ್ನ ಮಾಡುವ ಅವಕಾಶವನ್ನ ಪಡೆದುಕೊಂಡ ನಂತರ ನಟ ರಾಕೇಶ್ ಪೂಜಾರಿ ಅವರು ನಮ್ಮ ರೊಷಬಣ್ಣ ಅಂತ ಹೇಳಿಕೊಂಡು ಶೂಟಿಂಗ್ಗೆ ಹೋಗುತ್ತಿದ್ದರು. ಕಾಂತಾರ ಚಿತ್ರಕ್ಕಾಗಿ ನಟ ರಾಕೇಶ್ ಪೂಜಾರಿ ಅವರು ಕೆಲವು ಈವೆಂಟ್ಗಳು ಮತ್ತು 2 ಫಿಲಂಗಳನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರಂತೆ. ಅಷ್ಟೇ ಮಾತ್ರವಲ್ಲದೆ ನಟ ರಾಕೇಶ್ ಪೂಜಾರಿ ಅವರು ನನ್ನಿಂದ ಕಾಂತಾರ ಚಿತ್ರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನುವ ಉದ್ದೇಶದಿಂದ 2 ಸೀರಿಯಲ್ ಆಫರ್ಗಳನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರಂತೆ. ಕಾಂತಾರ ಚಿತ್ರಕ್ಕಾಗಿ ನಟ ರಾಕೇಶ್ ಪೂಜಾರಿ ಅವರು ಹಲವಾರು ಆಫರ್ಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಅನ್ನುವ ಸತ್ಯ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ನಟ ರಾಕೇಶ್ ಪೂಜಾರಿ ಅವರು ಕಾಂತಾರ ಚಿತ್ರದಲ್ಲಿ ಪ್ರಮುಖವಾದ ಪಾತ್ರದಲ್ಲಿ ನಟನೆಯನ್ನ ಮಾಡುತ್ತಿದ್ದರೂ ಕೂಡ ನಟ ರಿಷಬ್ ಶೆಟ್ಟಿ ಅವರು ರಾಕೇಶ್ ಪೂಜಾರಿ ಅವರ ಅಂತಿಮ ದರ್ಶನವನ್ನು ಮಾಡಲು ಬರಲಿಲ್ಲ. ರಾಕೇಶ್ ಪೂಜಾರಿ ಅವರ ಅಂತಿಮ ದರ್ಶನವನ್ನು ಮಾಡಲು ಬಾರದ ನಟ ರಿಷಬ್ ಶೆಟ್ಟಿ ಅವರು ತಡವಾಗಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಭಾವುಕದ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದರು. ಇನ್ನು ರಿಷಬ್ ಶೆಟ್ಟಿ ಅವರು ಈ ರೀತಿಯಾಗಿ ನಡೆದುಕೊಂಡಿದ್ದು ಸಾಕಷ್ಟು ಕನ್ನಡಿಗರ ಬೇಸರಕ್ಕೆ ಕೂಡ ಕಾರಣವಾಗಿತ್ತು. ರಾಕೇಶ್ ಪೂಜಾರಿ ಅವರನ್ನ ಕಾಂತಾರ ಚಿತ್ರತಂಡ ಕೇವಲ ಒಬ್ಬ ಆರ್ಟಿಸ್ಟ್ ಆಗಿ ಮಾತ್ರ ನೋಡಿದೆ. ಅಷ್ಟೇ ಮಾತ್ರವಲ್ಲದೆ ಒಬ್ಬ ಕಲಾವಿದನಿಗೆ ಕೊಡಬೇಕಾದ ಬೆಲೆಯನ್ನ ಕಾಂತಾರ ಚಿತ್ರತಂಡದವರು ಕೊಡಲಿಲ್ಲ ಅನ್ನುವ ಬೇಸರವನ್ನ ಸಾಕಷ್ಟು ಕನ್ನಡಿಗರು ಹೊರಹಾಕುತ್ತಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ನಟ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟನೆಯನ್ನ ಮಾಡುತ್ತಿರುವ ರಾಕೇಶ್ ಪೂಜಾರಿ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಎಂದು ಸಾಕಷ್ಟು ಜನರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕಾಂತಾರ ಚಿತ್ರಕ್ಕಾಗಿ ಹಲವು ಆಫರ್ಗಳನ್ನು ರಿಜೆಕ್ಟ್ ಮಾಡಿ ಕೇವಲ ಕಾಂತಾರ ಚಿತ್ರಕ್ಕಾಗಿ ತಮ್ಮನ್ನು ತಾವು ಮುಡಿಪಾಗಿ ಇಟ್ಟುಕೊಂಡ ನಟ ರಾಕೇಶ್ ಪೂಜಾರಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.